ಎಲ್ಲರಿಗೂ ನಮಸ್ಕಾರ. ಶ್ರೀ ಬಸವಗೋಪಾಲ ನೀನಮಾಣಿಕ್ಯ ಮಠ ಬಂಡಿಗನಿಯ ಪ್ರತಿ ಸೋಮವಾರ ಮಾಡುವಂಥ ಒಂದು ಅಮಾವಾಸ್ಯೆ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ ಪರಮ ಪೂಜ್ಯ ದಾನೇಶ್ವರ ಮಹಾಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಎಲ್ಲ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಈ ಭಾಗದ ಶಾಸಕರು ಆತ್ಮೀಯರಾದ ಸಿದ್ದು ಸೌದಿ ಅವರೇ, ಇನ್ನೂರ ಶಾಸಕರು ಆತ್ಮೀಯರಾದ ವಿಶ್ವಾಸ್ ವೈದ್ಯ ಅವರೇ, ಆತ್ಮೀಯರಾದ ಸಿದ್ದು ಕೊಣ್ಣೂರವರವರೇ, ಬೆಳಗಲಿ ಅವರೇ, ಈ ಕಾರ್ಯಕ್ರಮ ಆಗಿರ್ತಕ್ಕ ಎಲ್ಲ ಭಕ್ತಾದಿಗಳೇ, ಇವತ್ತು ವಿಶೇಷವಾದಂಥ ಒಂದು ಅನುಭವ ಆಗ್ತಾಯಿದೆ. ಹೆಚ್ಚು ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಬಂದಿರೋದು ಇನ್ನೊಂದು ವಿಶೇಷ. ಮತ್ತು ನಾನು ಸುಮಾರು ರಾಜ್ಯದ ಮಠ ಮಾನ್ಯಗಳಿಗೆ ಸುಮಾರು ಕಡೆ ಭೇಟಿ ನೀಡಿದ್ದೇನೆ. ಅಲ್ಲಿರುವಂಥ ಆಚಾರ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಮಠವನ್ನು ಪೂಜ್ಯರು ಬೆಳೆಸಬೇಕು, ಈ ಮಠದಿಂದ ಜನಸಾಮಾನ್ಯರಿಗೆ ನಾನಾ ರೀತಿ ಅನುಕೂಲ ಆಗಬೇಕು. ಅದು ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ ಪೂಜ್ಯರ ನೇತೃತ್ವದಲ್ಲಿ ಈ ಮಠ ಬೆಳೆದಿದ್ದು ವಿಶೇಷ. ಈ ಕಾರ್ಯಕ್ರಮ ಪ್ರತಿ ಸೋಮವಾರ ಈ ರೀತಿ ನಡೀತಿರೋದು ಒಂದು ವಿಶೇಷ. ಇಲ್ಲಿ ಅಪಾರವಾದ ಈ ಮಠದ ಮೇಲೆ ತಾವೆಲ್ಲ ಭಕ್ತಿ ಇಟ್ಟಿದ್ದೀರಿ. ಸಾಕಷ್ಟು ತಮ್ಮ ಆಶೆಗಳಿರ್ಬೋದು ಅಥವಾ ಮುಂದಿನ ಗುರಿಗಳ ಬಗ್ಗೆ ಸಾಕಷ್ಟು ಚಿಂತನೆ ಹೊತ್ತಿಲ್ಲಿ ಬಂದಿರ್ತೀರಿ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಮೂಲಕ ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿವೆ. ಅದರಲ್ಲಿ ಕೆಲವು ಕೂಡ ಯಶಸ್ವಿ ಕೂಡ ಆಗಿದೆ ಅನ್ನೋದು ಭಕ್ತರಿಂದ ನಾನು ಕೇಳಿದ್ದೇನೆ. ವಿಶೇಷವಾಗಿ ಪೂಜ್ಯರು ಬಸವಣ್ಣವರ ಮಠವನ್ನು ಮುಂದುವರಿಸುತ್ತಿರೋದು ಇನ್ನೊಂದು ಭಾಳ ದೊಡ್ಡ ವಿಶೇಷ. ನಾವೆಲ್ಲ ಬಸವಣ್ಣವ್ರ ಹೆಸರು ಹೇಳ್ತೀವಿ, ಆದರೆ ಅವ್ರು ಹೇಳಿದಂಗೆ ನಡೆಯೋದು ಭಾಳ ಕಷ್ಟ. ಅವರು ಈ ಮಠ ಬಸವಣ್ಣವರ 12ನೇ ಶತಮಾನದ ಹಾದಿಯಲ್ಲಿ ನಡೀತಾ ಇರೋದು ನಮಗೆ ಭಾಳ ಸಂತೋಷ. ಬಸವಣ್ಣವರ ಮರೆತಿರುವಂಥ ವಿಚಾರಗಳು, ಹೋರಾಟಗಳು, ಅವರ ದಿಟ್ಟ ನಿರ್ಧಾರಗಳನ್ನು ಕೂಡ ಇವತ್ತು ಈ ಮಠದ ಮೂಲಕ ನಾವು ಸಾರಬೇಕಾಗಿದೆ. ಅಂಥ ಪ್ರಯತ್ನಕ್ಕೆ ಪೂಜ್ಯರು ಈಗಾಗಲೇ ಮುಂದಾಗಿದ್ದಾರೆ. ಇನ್ನೂ ಕೂಡ ಅವರು ಮುಂದುವರಿಸಲಿ. ನಾನು ಇನ್ನು ನನಗೆ ಸಮಯ ಸಿಕ್ಕಾಗ ಖಂಡಿತವಾಗಿ ಈ ಮಠಕ್ಕೆ ಬರ್ತೀನಿ. ಆಗಾಗ ಇಲ್ಲಿರುವಂಥ ಅವರ ಹೋರಾಟ ಏನು ಮಾಡ್ತಿದ್ದಾರೆ ಈ ಮಠದ ಮೂಲಕ ಅದು ಮುಂದುವರಿಲಿ. ಜನಸಾಮಾನ್ಯರಿಗೆ, ಬಡವರಿಗೆ ಈ ಮಠದಿಂದ ಅವ್ರ ವಿಚಾರಗಳಿಗೆ ಮುಕ್ತಿ ಸಿಗಲಿ, ಅವ್ರ ನ್ಯಾಯ ಸಿಗಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸಿದ್ದಾರೆ. ಅವರು ನಮ್ಮ ಗೋಕಾಕ್ ತಾಲೂಕಿನ ದೂರದುಂಡಿ ಸತ್ತಿಗಿರಿ ತೋಟದಲ್ಲಿ ನಡೆಸಿದ್ದಾರೆ. ಅನೇಕ ಅವರ ಸುಮಾರು 300 ಆಕಳುಗಳನ್ನು, ದೇಶೀಯ ಆಕಳುಗಳನ್ನು ನಡೆಸೋ ಮೂಲಕ ಹೊಸ ಕ್ರಾಂತಿಯನ್ನು ಮಾಡ್ತಿದ್ದಾರೆ. ಅವರಲ್ಲಿ ಹಲವಾರು ವಿಚಾರಗಳಿದೆ. ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ದು. ಅದು ಬಸವಣ್ಣವ್ರು ಏನು ಕನಸಿತ್ತು ಈ ಸ್ವಾಮೀಜಿಯವ್ರ ಮೂಲಕ ನನಸಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ಕೊಂಡು ನಮಸ್ಕಾರ.